ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಮದರ್ ಸೌಲ್ ಚಾನಲ್ಗೆ ಸ್ವಾಗತ. ಸೊ ನಾನಿವತ್ತು ನಿಮ್ಮ ಮುಂದೆ ಒಂದು ಸಾಧಕನ ಸಾಧನೆ ಬಗ್ಗೆ ಹೇಳಬೇಕಂತ ಅಂದ್ಕೊಂಡೇನಿ. ಏನಿದು ಸಾಧಕನ ಸಾಧನೆ ಅಂತ ಅಂತೀರಾ? ಸೊ ನಮ್ಮ ದೇಶದಲ್ಲಿ ಆಗಿರ್ಬೋದು, ಇಡೀ ಜಗತ್ತಿನಲ್ಲಿ ಆಗಿರ್ಬೋದು, ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು, ಆ ವ್ಯಕ್ತಿಯ ಸಾಧನೆ ಒಂದು ಅದ್ಭುತವಾದ ಕಥೆ ಆಗಿರುತ್ತೆ. ಸೊ ನಾವು ಹೇಳ್ಬೋದು, ನಾವು ಯಾವುದೇ ಮೂವಿ ನೋಡ್ಬೋದು ಅಥವಾ ಯಾವುದಾದ್ರೂ ಕತೆ ಕೇಳ್ಬೋದು. ಆ ಕಥೆಯಲ್ಲಿ ಬರೋ ಹೀರೋ ಎಷ್ಟು ಕಷ್ಟಪಡ್ತಾನೆ, ಹಾಗೆ ನಮ್ಮ ರಿಯಲ್ ಲೈಫ್ ಹೀರೋ ಕೂಡ ಅಷ್ಟೇ ಕಷ್ಟಪಟ್ಟಿರ್ತಾನೆ. ಹಾಗಾದರೆ ಆ ಸಾಧಕನ ಸಾಧನೆಯನ್ನು ನಾನಿವತ್ತು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀನಿ. ಸೊ ನಾವು ಕೇಳಿರ್ಬೋದು ಏನಂತಂದರೆ, ಸಾಧನೆ ಅನ್ನೋದು ಸಾಧಕನ ಸೊತ್ತು ಹೊರತು ಸೋಮಾರಿಯ ಸೊತ್ತಲ್ಲ. ಹೌದು, ಈ ಮಾತಂದ್ರೂ ಅಕ್ಷರಶಃ ಸತ್ಯನೇ. ಸೊ ನಾವು ನಮ್ಮ ಜೀವನದಲ್ಲಿ ಕಷ್ಟಪಟ್ಟಾಗ ಮಾತ್ರ ಮುಂದೆ ಬರ್ಬೋದು, ಸಾಧನೆ ಮಾಡ್ಬೋದು ಅಥವಾ ಏನಾದರೂ ಗಳಿಸ್ಬೋದು. ಹಾಗಿದ್ದಾಗ ಅಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ನಾನಿವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಅದು ಬೇರೆ ಯಾರೂ ಅಲ್ಲ, ನಿಮ್ಮೆಲ್ಲರ ನಮ್ಮ ದೇಶದ ಹೆಮ್ಮೆಯ ಕಂಪನಿಯಾದಂತಹ ರಿಲಯನ್ಸ್ ಕಂಪನಿಯ ಸ್ಥಾಪಕ ಧೀರುಭಾಯ್ ಅಂಬಾನಿ. ಹೌದು, ಧೀರುಭಾಯ್ ಅಂಬಾನಿ ಒಬ್ಬ ಶ್ರೀಮಂತ ವ್ಯಕ್ತಿ. ನಾವು ಅವರ ಶ್ರೀಮಂತಿಕೆಯನ್ನು ಮಾತ್ರ ನೋಡಿದ್ದೇವೆ, ಆದರೆ ಅವರ ಹಿಂದಿನ ಒಂದು ಪರಿಶ್ರಮವನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಸೊ ಹಾಗಾದರೆ ಧೀರುಭಾಯ್ ಅಂಬಾನಿಯವರ ಒಂದು ಆ ಕಷ್ಟದ ದಿನಗಳ ಬಗ್ಗೆ ಸ್ವಲ್ಪ ಮೆಲ್ಕು ಹಾಕೋಣ. ಏನದು? ಸೊ ಇವರೇನು ಒಬ್ಬ ಶ್ರೀಮಂತ ಮಗನಾಗಿರಲಿಲ್ಲ, ಒಬ್ಬ ಬಡ ಟೀಚರ್ ಮಗನಾಗಿ, ಅವರ ತಾಯಿ ಕೂಡ ಒಬ್ಬ ಗೃಹಿಣಿಯಾಗಿದ್ದಳು. ಇಂಥವರ ಮಗನಾಗಿ ಒಂದು ರಿಲಯನ್ಸ್ ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ದು ಒಂದು ರೋಚಕವಾದಂಥ ಕತೆ ಅಂತಲೇ ಹೇಳ್ಬೋದು. ಹಾಗಾದರೆ ಬನ್ನಿ ಆ ರೋಚಕ ಕಥೆನ ತಿಳ್ಕೊಳ್ಳೋಣ. ನಮ್ಮ ಧೀರುಭಾಯ್ ಅಂಬಾನಿಯವರು ಡಿಸೆಂಬರ್ 28, 1932ರಲ್ಲಿ ಜನಿಸ್ತಾರೆ. ಅದು ಗುಜರಾತಿನ ಚೋರ್ವಾಡಲ್ಲಿ. ಇವರು ಹೈಸ್ಕೂಲನ್ನು ಬಿಟ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಪಕೋಡವನ್ನು ಮಾರೋದಕ್ಕೆ ಹೋಗ್ತಾರೆ. ಸೊ ಪಕೋಡವನ್ನು 16 ವರ್ಷ ತನಕ ಮಾರಿ 16 ವರ್ಷದಲ್ಲಿ ನಮ್ಮ ಭಾರತ ದೇಶವನ್ನು ಬಿಟ್ಟು ಯಮನ್ ಅಡನ್ಗೆ ಏನು ಮಾಡ್ತಾರೆ ಅಂದರೆ ಹೋಗ್ತಾರೆ. ಅಲ್ಲಿ ಒಂದು ಪೆಟ್ರೋಲ್ ಕಂಪನಿಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಅಟೆಂಡರ್ ಆಗಿ ವರ್ಕ್ ಮಾಡ್ತಾರೆ. ಅವರು ಒಂದು ತಿಂಗಳಿಗೆ ಕೇವಲ 300 ರೂಪಾಯಿಗಳನ್ನು ಮಾತ್ರ ಗಳಿಸ್ತಾರೆ. ಇದರ ಜೊತೆಗೆ ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡಿ ಇವರು ಹಣವನ್ನು ಗಳಿಸ್ತಾ ಇರ್ತಾರೆ. ಸೊ ಇವರ ಒಂದು ಪರಿಶ್ರಮ, ಇವರ ಕೆಲಸದ ಮೇಲಿರುವಂಥ ಒಂದು ಶ್ರದ್ಧೆಯನ್ನು ನೋಡಿಬಿಟ್ಟು ಅವರಿಗೆ ಮ್ಯಾನೇಜರ್ ಪೋಸ್ಟ್ ಕೂಡ ಸಿಗುತ್ತೆ ಅಲ್ಲಿ. ಆದರೂ ಕೂಡ ಇವರಿಗೆ ಒಂದು ಸಂತೃಪ್ತಿ ಅನ್ನೋದು ಇರೋದಿಲ್ಲ. ಯಾಕಂದರೆ ನಾನು ಬಿಸ್ನೆಸ್ ಮಾಡಿದಾಗ ಮಾತ್ರ ಸಕ್ಸಸ್ನ ಪಡಿಬೋದು. ಸೊ ಯಾವುದೇ ಒಬ್ಬ ವ್ಯಕ್ತಿ ನಾನು ಸ್ವತಂತ್ರವಾಗಿ ಬದುಕಬೇಕಂದ್ರೆ ನಾನು ನನ್ನದೇ ಆದಂಥ ಒಂದು ಸ್ವಂತ ಕಂಪನಿಯನ್ನು ಸ್ಟಾರ್ಟ್ ಮಾಡಬೇಕು. ಅಂತಹ ಒಂದು ವ್ಯಕ್ತಿತ್ವ ನಮ್ಮ ಧೀರುಭಾಯ್ ಅಂಬಾನಿಯವರದು. ಸೊ ಹಾಗಾಗಿ ಇವ್ರು ಏನು ಮಾಡ್ತಾರೆ, ಆ ಮ್ಯಾನೇಜರ್ ಕಂಪನಿ ಏನಿದ್ರಲ್ವ ಅದನ್ನ ಬಿಟ್ಟು ನಮ್ಮ ಭಾರತ ದೇಶಕ್ಕೆ ಮರಳಿ ಮತ್ತೆ ಏನು ಮಾಡ್ತಾರೆ, ತನ್ನ ತವರೂರಿಗೆ ಏನು ಮಾಡ್ತಾರೆ, ಬರ್ತಾರೆ. ಸೊ ಬಂದುಬಿಟ್ಟು ಇಲ್ಲಿ ಏನು ಮಾಡ್ತಾರೆ ಅಂದರೆ ಕೇವಲ ಒಂದು 15,000 ಬಂಡವಾಳವನ್ನು ಇಟ್ಕೊಂಡ್ಬಿಟ್ಟು ಚಂಪಕ್ಲಾಲ್ ದಮಾನಿ ಅವ್ರ ಜೊತೆ ಏನು ಮಾಡ್ತಾರೆ, ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಬಿಸ್ನೆಸ್ಸಲ್ಲಿ ಮೇನಾಗಿ ಮಸಾಲೆ ಪದಾರ್ಥಗಳನ್ನು ಏನು ಮಾಡಬೇಕು ಅಂತಂದರೆ ರಫ್ತು ಮಾಡಿ ನಮ್ಮ ಭಾರತ ದೇಶಕ್ಕೆ ಪಾಲಿಸ್ಟರ್ ಎಳೆಗಳನ್ನು ಏನು ಮಾಡಬೇಕಂದ್ರೆ ತೊಗೊಂಡು ಬರೋದು ಇವರ ಮೇನ್ ಬಿಸ್ನೆಸ್ದ ಒಂದು ಗುರಿಯಾಗಿರುತ್ತೆ. ಇಲ್ಲಿ ಕೇವಲ 2 ಜನ ಸೇರಿಬಿಟ್ಟು ಏನು ಮಾಡ್ತಾರೆ ಅಂದರೆ ಈ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದು ಕೇವಲ 350 ಸ್ಕ್ವೇರ್ ಫೀಟಲ್ಲಿ 3 ಚೇರ್, ಒಂದು ಟೇಬಲ್ ನೊಂದಿಗೆ ಮತ್ತು ಒಂದು ಟೆಲಿಫೋನ್ನಿಂದ ಸ್ಟಾರ್ಟ್ ಮಾಡಿದಂಥ ಈ ಕಂಪನಿ 10 ಲಕ್ಷದವರೆಗೆ ಟರ್ನ್ ಓವರ್ ಹೋಗುತ್ತೆ ಕೆಲವು ವರ್ಷಗಳ ನಂತರ. ಆದರೂ ಕೂಡ ನಮ್ಮ ಧೀರುಭಾಯ್ ಅಂಬಾನಿಯವರಿಗೆ ಇನ್ನೂ ನಾನು ರಿಸ್ಕ್ ತೊಗೋಬೇಕು. ರಿಸ್ಕ್ ಅನ್ನೋದು ಯಾವ ಥರ ಅಂದರೆ, ನಾವು ರಿಸ್ಕ್ನ ತೊಗೊಂಡಾಗ ಮಾತ್ರ ಏನಾದರೂ ಸಾಧಕ ಅನ್ನೋದನ್ನ ಮಾಡೋಕ್ಕಾಗೋದು. ಸೊ ಹಾಗಾಗಿ ಆದರೆ ಈ ವ್ಯಕ್ತಿತ್ವ ನಮ್ಮ ಚಂಪಕ್ಲಾಲ್ ಅವರಿಗೆ ಇರಲಿಲ್ಲ. ಸೊ ಇಬ್ಬರಲ್ಲಿರುವಂಥ ಒಂದು ಪಾರ್ಟ್ನರ್ಶಿಪ್ ಏನಾಗುತ್ತೆ, ಬಿರುಕು ಆಗಿ ಮೂಡುತ್ತೆ. ಇದಕ್ಕೆ ಮೇನ್ ಕಾರಣ ಏನಪ್ಪ ಅಂತಂದರೆ ಇದೆ. ಸೊ ನಮ್ಮ ಧೀರುಭಾಯ್ ಅಂಬಾನಿಯವರು ಇವರ ಪಾರ್ಟ್ನರ್ಶಿಪ್ನಿಂದ ಹೊರಗೆ ಬಂದು ಟೆಲಿಕಾಮ್, ಎನರ್ಜಿ, ಪೆಟ್ರೋಲಿಯಂ, ಎಲೆಕ್ಟ್ರಿಸಿಟಿ ಮುಂತಾದ ನಮ್ಮ ಭಾರತ ದೇಶದ ವಿವಿಧ ಭಾಗಗಳಲ್ಲಿ ತಮ್ಮ ಸ್ವಾಧೀನವನ್ನು ಪಡ್ಕೊತಾರೆ. ಅಷ್ಟೇ ಅಲ್ಲದೆ ರಿಸ್ಕ್ನ ತೊಗೊಂಡ್ಬಿಟ್ಟು ನಮ್ಮ ದೇಶದ ಹೆಮ್ಮೆಯ ಒಬ್ಬ ಉದ್ಯಮಿಯಾಗಿ ಬೆಳೀತಾರೆ ಅಂತಲೇ ಹೇಳ್ಬೋದು. ಸೊ ಯಾವಾಗಲೂ ಹೇಳೋದು, ನಾವು ಕೇವಲ ಸಾಧನೆ ಮಾಡಬೇಕಂತ ಅಂದ್ಕೊಂಡ್ರೆ ಆಗೋದಿಲ್ಲ. ಸಾಧನೆ ಮಾಡುವಂಥ ಮನಸ್ಥಿತಿಯ ಜೊತೆಗೆ ನಾವು ಅದನ್ನೇ ಉಸಿರಾಡ್ತಾ, ಅದನ್ನೇ ಯೋಚನೆ ಮಾಡ್ತಾ, ಅದರಲ್ಲೇ ಮುಳುಗಿದ್ರೆ ಮಾತ್ರ ನಮ್ಮ ಸಾಧಕನಾಗಿ ಬರುವುದು ಸಾಧ್ಯ. ನಾವು ನೋಡ್ಬೋದು, ಇವಾಗ ಅಂತೇವಿ, ನಾವೇನು ಮಾಡ್ತೇವೆ, ಅವರೇನು ಬಿಡು ಅಷ್ಟು ಶ್ರೀಮಂತರಾಗಿರ್ತಾರೆ, ಬಟ್ ಆ ಶ್ರೀಮಂತಿಕೆ
ಆ ಒಂದು ಬೆಳಕಿನ ಹಿಂದೆ ಕತ್ತಲೆಯ ಒಂದು ಓಡಾಟ, ಆ ಪರಿಶ್ರಮ, ಆ ಶಕ್ತಿ, ಸೊ ಪ್ರತಿಯೊಂದು ಕೂಡ ನಾವು ನೋಡಬೇಕು. ಸೊ ನಾವು ಧೀರುಭಾಯಿ ಅಂಬಾನಿ ಅಂದ್ಬಿಟ್ಲೆ ಸೊ ಅವ್ರಿಗೊಂದು ಸಲ್ಯೂಟ್ ಕೊಡ್ಬೇಕನ್ನೋ ಒಂದು ಮನಸ್ಥಿತಿ ನಮ್ಮಲ್ಲಿ ಬೆಳೆಯುತ್ತೆ. ಯಾಕಂತಂದ್ರೆ ಅವರ ಒಂದಂಥ ಬುದ್ಧಿಶಕ್ತಿ ಅಂತಾನೆ ಹೇಳ್ಬೋದು. ಸೊ ಇಂತಹ ಬುದ್ಧಿಶಕ್ತಿ ಮತ್ತು ನಮ್ಮ ಬಿಸ್ನೆಸ್ ಮ್ಯಾನ್ ಆದಂತಹ ಧೀರುಭಾಯಿ ಅಂಬಾನಿಯವರು 2002 ಜುಲೈ 6ರಂದು ನಿಧನ ಹೊಂತಾರೆ. ಸೊ ಇವರ ನಂತರನೂ ಕೂಡ ಇವರ ಮಕ್ಕಳು ಕೂಡ ಏನು ಮಾಡ್ತಾರೆ, ಈ ಬಿಸ್ನೆಸ್ನ, ಈ ಕಂಪನಿಯನ್ನು ಟಾಪ್ 1 ಕಂಪನಿಯಾಗಿ ಇಂದಿಗೂ ಕೂಡ ಏನಾಗುತ್ತೆ, ಭಾರತ ದೇಶದಲ್ಲಿ ಅಂಬಾನಿ ಅಥವಾ ರಿಲಯನ್ಸ್ ಕಂಪನಿ ಅಂತಂದರೆ ಅದೇನೋ ಒಂದು ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಸೊ ಆ ಬ್ರ್ಯಾಂಡ್ ಯಾರಪ್ಪ ಅಂದರೆ ನಮ್ಮ ಧೀರುಭಾಯಿ ಅಂಬಾನಿ. ಸೊ ಹಾಗಿದ್ರೆ ಇವತ್ತು ನಾವು ಒಬ್ಬ ಸಾಧಕನ ಬಗ್ಗೆ ನಿಮಗೆ ನಾನು ಹೇಳಿದೆ, ಹಾಗೆಯೇ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಸಾಧಕನ ಸಾಧನೆಯನ್ನು ನಿಮ್ಮ ಮುಂದೆ ತರ್ತೀನಿ. ಆ್ಯಂಡ್ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.